ಹೇಳಿದ್ರೆ ಅವತ್ತಿಂದನೂ ಯಾವ ಸರ್ಕಾರನ ಬರಲಿ ಆಟೋ ಡ್ರೈವರು ಕೂಲಿ ಕೆಲಸ ಮಾಡೋರು ಇಂಥ ನಾರ್ಮಲ್ ಜನಕ್ಕೆ ಸಹಾಯ ಮಾಡ್ತಾ ಇಲ್ಲ. ಇವತ್ತು ಪ್ರೈವೇಟ್ ಬಸ್ಸು ಅವರೆಲ್ಲ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗೈತೆ. ಸರ್ಕಾರ ಅವ್ರ ಬದುಕಕ್ಕೆ ಅವ್ರು ಸರ್ಕಾರ ರಚನೆ ಮಾಡ್ತಾರೆ ಹೊರತು ಕಡು ಬಡವರಿಗಂತೂ ಯಾವುದು ತಲುಪ್ತಾ ಇಲ್ಲ. ಅಲ್ಲ, ಮೋದಿ ಬಗ್ಗೆ ಇವಾಗ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಒಳ್ಳೆ ಪ್ರಧಾನಿ. ಸಂಸಾರದಾಗ ಯಾರು ಅವ್ರ ಮಕ್ಕಳು ಹೆಂಡ್ತಿಗೆ ಬೇಕು, ಅವರ ಅಣ್ಣ ತಮ್ಮದಿರಿಗೆ ಬೇಕು, ಒಂದು 5 ತಲೆಮಾರು ತಿನ್ನಬೇಕು ಅನ್ನೋದನ್ನೇನು ಗೆಸ್ ಮಾಡಿ ಇಕ್ಕೊಂಡಿಲ್ಲ. ಅವ್ರ ಜೀವನದಾಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ರೀತಿಲಿ ಬಂದಿರೋಂಥ ಮನುಷ್ಯ. ಅವರಂಥ ಪ್ರಧಾನಿನೇ ಬೇಕು. ಎಣ್ಣೆ ರೇಟ್ ಜಾಸ್ತಿ ಮಾಡಿರಿ, ಹೆಂಗಸ್ರಿ ದುಡ್ಡು ಕೊಡ್ತೀರಾ? ಹೆಂಡ್ತಿ ತಗೊಂಡೋಗಿ ಮನೆಗೆ ಇಕ್ತಾಳೆ, ಗಂಟು ತಗೊಂಡೋಗಿ ಕುಡಿತಾರೆ. ಅದು ಸರ್ಕಾರಕ್ಕೆ ಬರ್ತೈತಿ. ಇದೇನ್ರಿ? ಹುಡುಕರ ಕಷ್ಟಗಳು 111. ಎಲ್ಲ ಲಂಚ ತಿಂದು ಯಾಕ್ರಿ ಸಿದ್ದರಾಮಯ್ಯ ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡಿತಾ ಇದ್ದ? ನಿಮ್ಮ ಸರ್ಕಾರದಲ್ಲಿ 5 ಲಕ್ಷ ನಮ್ಮ ಬಡವ ಆಟೋ ಚಾಲಕ ಕಟ್ಟಕ್ಕಾಗ್ತದ? ಅದೇ ಸರ್ಕಾರದವ್ರು ಕೊಡ್ರಿ ಅಂತ ಪರಿಸ್ಥಿತಿಗೆ. ಅದು ಬಿಟ್ಬಿಟ್ಟು ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ, ಎಲ್ಲ ಫ್ರೀ. ನೀವು ಗೆಲ್ಲಕ್ಕೆ, ನೀವು ಚೆನ್ನಾಗಿರೋಕ್ಕೆ ಬಡವ್ರಿಗೆ ಏನು ಸಿಕ್ತ್ರಿ? ಇವಾಗ ನಾವು ಯಾವ್ದು ಬೆಟ್ರು ಯಾವ್ದು ಕಷ್ಟ ಅಂತ ಹೇಳಿದ್ರೆ ಅವತ್ತಿಂದನೂ ಸರ್ಕಾರ ಯಾವ ಸರ್ಕಾರ ಬಂದ್ರೂ ಆಟೋ ಡ್ರೈವರ್ಗೆ ಏನು ಸಹಾಯ ಆಗಿಲ್ಲ. ಯಾವ ಸರ್ಕಾರನ ಬರಲಿ ಆಟೋ ಡ್ರೈವರು ಕೂಲಿ ಕೆಲಸ ಮಾಡೋರು ಇಂಥ ನಾರ್ಮಲ್ ಜನಕ್ಕೆ ಸಹಾಯ ಮಾಡ್ತಾ ಇಲ್ಲ. ಅವ್ರಿಗೇನಿದ್ರು ಅವ್ರು ದೊಡ್ಡವ್ರಿಗೆ GST ಅದು ಇದು ಎಲ್ಲ ಇದು ಮಾಡಿಬಿಟ್ಟು ಅವ್ರವ್ರ ಜೀವನ ಅವ್ರು ಮಾಡ್ತಾವ್ರೆ. ಆಟೋ ಚಾಲಕರಿಗೆ ಏನು ಮಾಡ್ಯಾವ್ರೆ? ಯಾವ ಸರ್ಕಾರನ ಬರಲಿ ಯಾರಿಂದ ಏನೂ ಆಗಿಲ್ಲ ನಮ್ಮ ಆಟೋ ಚಾಲಕರಿಗೆ. ಇವತ್ತು ಪ್ರೈವೇಟ್ ಬಸ್ಸು ಅವರೆಲ್ಲ ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗೈತೆ. ಎಲ್ಲ ರೀತಿಯ ಒಂದು ಸಮಸ್ಯೆ ಎಲ್ಲ ಐತೆ. ಬಿಟ್ಟರೆ ಸರ್ಕಾರ ಅವ್ರ ಬದುಕಕ್ಕೆ ಅವ್ರು ಸರ್ಕಾರ ರಚನೆ ಮಾಡ್ತಾರೆ ಹೊರತು ಜನಸಾಮಾನ್ಯರಿಗೆ ಕಡು ಬಡವರಿಗಂತೂ ಯಾವುದು ತಲುಪ್ತಾ ಇಲ್ಲ. ಈ ಮಟ್ಟಿಗೆ ಆಗೈತಿ. ನಾವೊಂದು ಓಟ್ ಐತೆ, ನಾವು ಭಾರತೀಯ ಪ್ರಜೆ, ನಾವು ಹಾಕ್ಬೇಕು. ಅವ್ರು ಬರಲಿ ಇವರು ಅನ್ನೋದ್ರ ಮುಖ್ಯ ಅಲ್ಲ. ಅದೊಂದು ಹಾಕ್ತೀವಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಓಟ್ ಹಾಕಿಲ್ಲೋ ವೇಸ್ಟ್. ಅಲ್ಲ, ಮೋದಿ ಬಗ್ಗೆ ಇವಾಗ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಅವರು ಒಳ್ಳೆ ಪ್ರಧಾನಿ. ಈಗ ಕೊರೋನಾದಲ್ಲಿ ಒಂದು ಒಳ್ಳೆ ಹೆಲ್ಪ್ ಮಾಡಿರೋ. ಅದು ಬಿಟ್ಟರೆ GST, ಸರ್ಜಿಕಲ್ ಸ್ಟ್ರೈಕ್ ಅವು ಯಾವ್ಯಾವ ಒಂದು ಕೆಲವೊಂದು ಇದರಲ್ಲಿ ಇದು ಮಾಡಿರೋ. ಈ ರಾಮ ಮಂದಿರ ಕಟ್ಟಿರೋ 4 ಲಕ್ಷ ಜನ ಸತ್ತೋಯ್ದ್ರು. 4 ಲಕ್ಷ ಜನ ಸತ್ತೋಯ್ದಂತ ಇವತ್ತು ಯಾವುದು ಇಲ್ದಂಗೆ ಕಾನೂನಾತ್ಮಕವಾಗಿ ರೆಡಿ ಮಾಡಿ ಅವ್ರಿಗೂ ಸಮಸ್ಯೆ ಇಲ್ಲ, ನಮಗೂ ಸಮಸ್ಯೆ ಇಲ್ಲ ಅಂತ ಒಳ್ಳೊಳ್ಳೆ ಕೆಲಸ ಮಾಡ್ಯವ್ರು. ಇಲ್ಲ ಅಂತಲ್ಲ. ಅವ್ರ ಸ್ವಾರ್ಥಕ್ಕಾಗಿ ಏನು ಯೂಸ್ ಮಾಡ್ಕೊತಾ ಇಲ್ಲ. ಅವ್ರು ಯಾರು ಸಂಸಾರದಾಗ ಯಾರು ಅವ್ರ ಮಕ್ಕಳು ಹೆಂಡ್ತಿಗೆ ಬೇಕು, ಅವರ ಅಣ್ಣ ತಮ್ಮದಿರಿಗೆ ಬೇಕು, ಒಂದು 5 ತಲೆಮಾರು ತಿನ್ನಬೇಕು ಅನ್ನೋದನ್ನೇನು ಗೆಸ್ ಮಾಡಿ ಇಕ್ಕೊಂಡಿಲ್ಲ. ಅವ್ರ ಜೀವನದಾಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ರೀತಿಲಿ ಬಂದಿರೋಂಥ ಮನುಷ್ಯ. ಆ ಮನುಷ್ಯನ ನಾವು ಅನ್ನೋದಲ್ಲ. ಪ್ರಧಾನಿ ಆಗಲಿ, ಅವರು ಪ್ರಧಾನಿ ಆದರೆ ಏನು ತೊಂದರೆ ಇಲ್ಲ. ಅವರಂಥ ಪ್ರಧಾನಿನೇ ಬೇಕು. ಇವತ್ತಿನ ದೇಶದಲ್ಲಿ ನಾವು ಯಾವ ಮನುಷ್ಯನೂ 1 ರೂಪಾಯಿ ಲಂಚ ತಗೊಂಡಂಗೆ ಯಾವ ಮನುಷ್ಯನೂ ಇಲ್ಲ. ಯಾವ ಸರ್ಕಾರದಾಗೂ ಇಲ್ಲ. ಆದರೆ ಮೋದಿ ವಿಶ್ವದಲ್ಲಿ ತೋರಿಸಿ, ಎಲ್ಲಾದರೂ ತೋರಿಸಿ, ಒಂದು ಕಡೆ ಹಿಂಗೆ ತಾಂಡವ್ರೆ ಅಂತ ತಾಣಲ್ಲ. ಆ ಥರ ಪ್ರಧಾನಿ ಬೇಕು. ಇವತ್ತು ಲೆಕ್ಕಾಚಾರವಾಗಿ ಸಾಮಾನ್ಯ ಜನಕ್ಕೆ ಒಂದು ಸಹಾಯ ಆಗಬೇಕು. ಈ ಬೈಕ್ ರ್ಯಾಲಿ ಅವು ಇವು ಎಲ್ಲ ಬಂದವು. ಟ್ಯಾಕ್ಸಿ ಬರ್ಸೂರು, ಮೆಟ್ರೋ, ಓಲಾ, ಊಬರ್ ಇವೆಲ್ಲ ಬಂದವೆ. ಇವೆಲ್ಲವನ್ನು ಬ್ಯಾನ್ ಮಾಡಿಸಿ ಆಟೋ ಚಾಲಕರಿಗೆ ಒಂದು ಸಹಾಯ ಆಗಲಿ. ಆ ಮೋದಿವರೆಗೂ ಇಲ್ಲಿ ಕೆಳಗಿರೋರು ಸಿದ್ದರಾಮಯ್ಯನವರೆಗೂ ಅವ್ರು ಕೆಳಗಿರೋರ್ವರೆಗೂ ಕೇಳ್ತಾ ಇರೋದು ಇಷ್ಟೇ. ಎಲ್ಲ ಲಂಚ ತಿಂದು ಯಾಕ್ರಿ ಸಿದ್ದರಾಮಯ್ಯ ಆಟೋ ಚಾಲಕರು ಹೊಟ್ಟೆ ಮೇಲೆ ಹೊಡಿತಾ ಇದ್ದ? ನೀನು ಮಾಡ್ತಾ ಇರೋ ಕೆಲಸ ಹೆಂಗಸ್ರಿ ಫ್ರೀ, ಎಲ್ಲ ಫ್ರೀ. ಆಟೋ ಚಾಲಕರು ಹೊಟ್ಟೆ ಮೇಲೆ ಬಟ್ಟೆನೇ ಇಲ್ಲ. ಅದು ಬೇಕೇನ್ರಿ ನಿಮಗೆ? ನೀವು ಯಾಕ್ರಿ ಸರ್ಕಾರ ಮಾಡೋಕ್ಕಾಗಲಿಲ್ಲ ಅಂದರೆ ಬಿಟ್ಬಿಡ್ರಿ. ನಿಮ್ಮ ಜೀವನಕ್ಕೆ ನೀವು ಸ್ವಾರ್ಥಕ್ಕೋಸ್ಕರ ಒಬ್ಬರು ಬಡ ಜನಗಳ ರಕ್ತ ಹೀರ್ತಾ ಇದ್ದೀರಲ್ರಿ. ನಿಮಗೆ ಏನಾದರೂ ಒಂಚೂರು ಕನಿಕರ ಇಲ್ವೇನ್ರಿ? ಸಿದ್ದರಾಮಯ್ಯನವರೇ, ನಿಮಗೆ ಡೈರೆಕ್ಟು ನಾನು ಆಟೋ ಚಾಲಕನಾಗಿ ಹೇಳ್ತಾ ಇದ್ದೀನಿ, ಸತ್ಯವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೆ. ಅದೇ ಕೊಡ್ರಿ. ನಾನು ಒಬ್ಬ ಹಾರ್ಟ್ ಪೇಷೆಂಟು ಒಂದು ಮಾತ್ರೆ ಕೊಡ್ರಿ, ಒಂದು 3,000 ರೂಪಾಯಿ ನನ್ನ ಕಷ್ಟಕ್ಕಾಗೈತಿ. ಒಬ್ಬ ಶುಗರ್ ಪೇಷೆಂಟಿಗೆ ಕೊಡ್ರಿ. ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೊಡ್ರಿ, ಹಾಸ್ಪಿಟ್ಲು ಖರ್ಚುಗಳು ಕೊಡ್ರಿ. ಇಂಥವೆಲ್ಲ ಯಾಕ್ರಿ ಮಾಡ್ತೀರಾ? ನಿಮ್ಮ ಸ್ವಾರ್ಥಕ್ಕಲ್ಲೇ ಮಾಡ್ತಾ ಇರೋದು. ಸಿದ್ದರಾಮಯ್ಯನವರೇ, ಇದು ಬಿಟ್ಬಿಡಿ, ಒಳ್ಳೆ ಕೆಲಸ ಮಾಡಿರಿ, ಸರ್ಕಾರ ಮಾಡಿರಿ, ಬೇಡ ಅಂತ ಹೇಳಲ್ಲ.
ನೀವು ಮಾಡ್ತಕ್ಕಂಥದ್ದು ಈ ಬಸ್ ಫ್ರೀ ಅದು ಫ್ರೀ ಎಷ್ಟು ಜನ ಸಮಸ್ಯೆ ಆಗ್ತಾಯಿದೆ. ಪ್ರೈವೇಟ್ ಬಸ್ನವ್ರು ಸತ್ತೋಗ್ತಾವ್ರೆ, ಆಟೋ ಚಾಲಕರು ಹೆಂಡತಿ ಮಕ್ಕಳು ಸತ್ತೋಗ್ತಾವ್ರೆ. ಎಲ್ಲ ಖಾಸಗಿಯವರೆಲ್ಲ ನೆಲಕ್ಕೆ ಬಿದ್ದೋಗ್ಯವ್ರೆ ನೀವು ಮಾಡಿರೋ ಕೆಲಸದಿಂದ. ಎಲ್ಲ ಎಣ್ಣೆ ರೇಟ್ ಜಾಸ್ತಿ ಮಾಡಿರಿ, ಹೆಂಗಸ್ರಿ ದುಡ್ಡು ಕೊಡ್ತೀರಾ. ಎಣ್ಣೆ ರೇಟ್ ಹೈ ರೇಟು. ಗಂಡ ಕುಡಿತಾನೆ, ಹೆಂಡ್ತಿ ತಗೊಂಡೋಗಿ ಬ್ಯಾಂಕಾಗೆ ಮನೆಗೆ ಇಕ್ತಾಳೆ, ಗಂಡ ತಗೊಂಡೋಗಿ ಕುಡಿತಾನೆ. ಅದು ಸರ್ಕಾರಕ್ಕೆ ಬರ್ತೈತಿ. ಇದೇನ್ರಿ ಅದೇ ಹಾಸ್ಪಿಟ್ಲಿಗೆ ಕೊಡ್ರಿ, ಬಡ ವಿದ್ಯಾರ್ಥಿಗಳಿಗೆ ಕೊಡ್ರಿ, ಒಬ್ಬ ಆಟೋ ಚಾಲಕ, ಒಬ್ಬ ಬಸ್ ಡ್ರೈವರು, ಒಬ್ಬ ಕೂಲಿ ಕಾರ್ಮಿಕರಿಗೆ ಕೊಡ್ರಿ. ಇಂಥವು ಮಾಡಿರಿ ಸರ್ಕಾರ. ಅದು ಬಿಟ್ಬಿಟ್ಟು ಇಂಥವೆಲ್ಲ ನಮ್ಮ ರಾಜ್ಯದಾಗೆ ಯಾರಿಗೂ ಒಳ್ಳೇದಾಗಬೇಕು ಅನ್ನೋದಾದರೆ ಇಂಥವೆಲ್ಲ ಮಾಡಬೇಡ್ರಿ. ದಯವಿಟ್ಟು ಇವೆಲ್ಲ ನಿಲ್ಲಿಸ್ಬಿಟ್ಟು ಸ್ಕೂಲ್ ಫ್ರೀ, ಮಕ್ಳಿಗೆ ವಿದ್ಯಾಭ್ಯಾಸ ಫ್ರೀ, ಆಮೇಲೆ ಎಲ್ಲ ರೀತಿ ಈ ಆರೋಗ್ಯ ತಪಾಸಣೆಗೆ ಫ್ರೀ ಮಾಡಿರಿ, ಎಲ್ಲರಿಗೂ ಮಾಡಿರಿ. ಬಡವರು ದೊಡ್ಡವರು ಸಿಕ್ಕವರು ಅಂತ ಅಲ್ಲ. ನಾನೊಬ್ಬ ಆಟೋ ಚಾಲಕನಾಗಿ ಇದೇ ದಾಸರಳ್ಳಿ ಮೆಟ್ರೋ ಹತ್ರ ಬಿದ್ದೋದೆ. ಅವತ್ತು ನನ್ನ ದುಡ್ಡಿಲ್ಲ, ಸಪ್ತಗಿರಿ ಕರ್ಕೊಂಡೋದ್ರೆ 5 ಲಕ್ಷ ಕೇಳಿರು. 5 ಲಕ್ಷ ನಿಮ್ಮ ಸರ್ಕಾರದಲ್ಲಿ 5 ಲಕ್ಷ ನಮ್ಮ ಬಡವ ಆಟೋ ಚಾಲಕ ಕಟ್ಟೋಕ್ಕಾಗ್ತದ? ಅದೇ ಸರ್ಕಾರದವ್ರು ಕೊಡ್ರಿ ಅಂತ ಪರಿಸ್ಥಿತಿಗೆ. ಅದು ಬಿಟ್ಬಿಟ್ಟು ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ, ಎಲ್ಲ ಫ್ರೀ. ನೀವು ಗೆಲ್ಲಕ್ಕೆ, ನೀವು ಚೆನ್ನಾಗಿರೋಕ್ಕೆ ಬಡವ್ರಿಗೆ ಏನು ಸಿಕ್ತ್ರಿ?